ಗೈಸ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋ 90% ಜನಕ್ಕೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೆನಪಿರಂಗಿಲ್ಲ. ಸೊ ಏನೋ ಮಾಡಿ ಲಾಗೌಟ್ ಮಾಡ್ಕೊಂಡಿರ್ತಾರೆ. ಸೊ ಮತ್ತೆ ಲಾಗಿನ್ ಮಾಡೋಕ್ಕೆ ಪಾಸ್ವರ್ಡ್ ಬೇಕು. ಸೊ ಅದು ರಿಕವರ್ ಆಗ್ತಾ ಇರೋಂಗಿಲ್ಲ. ಸೊ ನಾ ಇವತ್ತಿನೊಂದು ವಿಡಿಯೋದಲ್ಲಿ ಯಾವ ರೀತಿ ರಿಕವರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಸೊ ನಿಮ್ಮ ಫೋನಲ್ಲಿರೋ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊತೀನಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ. ಇಲ್ಲಿ ಲಾಸ್ಟ್ ನೋಡಿ ಗೂಗಲ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ. ಸೊ ನಿಮ್ಗೆ ಸಿಗಲಿಲ್ಲಪ್ಪ ಅಂದರೆ ಮೇಲ್ಗಡೆ ಸರ್ಚ್ ಐಕಾನ್ ಇದೆ. ಸೊ ಅಲ್ಲಿ ಕೂಡ ನೀವು ಸರ್ಚ್ನ ಮಾಡ್ಕೋಬೋದು. ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ಎಲ್ಲ ಒಂದು ಆಪ್ಷನ್ಸ್ ಬರ್ತಾ ಇದ್ದಾವೆ. ಅಂದರೆ ನಿಮಗೆ ಯಾವ ಆ್ಯಪಿನ ಪಾಸ್ವರ್ಡ್ ಬೇಕಲ್ಲ, ಸೊ ಎಲ್ಲ ಪಾಸ್ವರ್ಡ್ ಇಲ್ಲಿ ಸಿಗ್ತವೆ. ಸೊ ನೋಡಿ ಇಲ್ಲಿ ಲೈಟ್ ರೂಮ್ ಇದೆ, ಮತ್ತು ಕ್ಯಾನ್ವಾಸ್ ಆ್ಯಪ್ ಇದೆ, ಮತ್ತು ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಸೊ ಗೂಗಲ್ ಅಕೌಂಟ್ ಇದೆ. ಸೊ ಎಲ್ಲ ಇಲ್ಲಿ ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ಇವಾಗ ನಿಮಗೆ ಯಾವ್ದು ಬೇಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ನಾವು ಹುಡ್ಕೋಬೇಕು. ಸೊ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಂತ ಒಂದು ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು. ಸೊ ನಿಮ್ಮ ಐ ಡಿ ಮತ್ತು ಕೆಳಗಡೆ ಪಾಸ್ವರ್ಡ್ ಕೂಡ ಎಲ್ಲ ಶೋ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಐಕನ್ ಕಾಣಿಸ್ತಾ ಇದೆಯಲ್ಲ, ಸೊ ಕಣ್ಣಿನ ಚಿತ್ರ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನಿಮಗೆ ಯಾವ ಐ ಡಿ ಪಾಸ್ವರ್ಡ್ ಬೇಕಲ್ಲ, ಸೊ ಆ ಐ ಡಿ ಪಾಸ್ವರ್ಡ್ನ ನೀವು ಆರಾಮಾಗಿ ಹುಡ್ಕೋಬೋದು. ಇದು ಸೇವ್ ಮಾಡಿದರೆ ಮಾತ್ರನೇ ಸಿಗೋದು. ಒಂದು ಸಾರಿ ಚೆಕ್ಔಟ್ನ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಸೇವ್ ಮಾಡಿಲ್ಲಪ್ಪ, ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ಇನ್ನೊಂದು ಟ್ರಿಕ್ನ ಹೇಳ್ತೀನಿ. ಸೊ ಆ ಟ್ರಿಕ್ಕಿಂದ ನಿಮ್ಮದು 200% ವರ್ಕ್ ಆಗುತ್ತೆ. ಸೊ ಬನ್ನಿ ಅದು ಯಾವ ಟ್ರಿಕ್ ಅಂತ ನೋಡೋಣ. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕೆಳಗಡೆ ನಿಮ್ಮದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇದ್ದಾರ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮದು ಪ್ರೊಫೈಲು ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ 3 ಡಾಟ್ ಕಾಣಿಸ್ತಾ ಇದಾವಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಅಕೌಂಟ್ ಸೆಂಟರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅಕೌಂಟ್ ಸೆಂಟರ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಚೇಂಜ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಚೇಂಜ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಫೋನಲ್ಲಿ ಎಷ್ಟು ಇನ್ಸ್ಟಾಗ್ರಾಮ್ ಲಾಗಿನ್ ಇರ್ತಾವೆ ನೋಡಿ, ಸೊ ಎಲ್ಲ ಐ ಡಿ ಇಲ್ಲಿ ಬರ್ತಾ ಇದ್ದಾವೆ. ಸೊ ನಿಮ್ದು ಯಾವ್ದು ನೋಡಿ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಏನಾದರೂ ಆಲ್ರೆಡಿ ನಿಮ್ಮ ಪಾಸ್ವರ್ಡ್ ಗೊತ್ತಿದೆ, ಅದನ್ನ ಚೇಂಜ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನಿಮ್ಮದು ವರ್ಡ್ ಪಾಸ್ವರ್ಡ್ ಹಾಕಿ ಕೆಳಗಡೆ ನ್ಯೂ ಪಾಸ್ವರ್ಡು ಮತ್ತು ರೀಟೈಪ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದರಲ್ಲಿ ನಿಮಗೆ ಯಾವ್ದು ಬೇಕಲ್ಲ ಸೊ ಆ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮದು ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇವಾಗ ಬನ್ನಿ, ಸೊ ನೆನಪಿಲ್ಲ ಅಂದರೆ ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು, ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಬ್ಲೂ ಕಲರ್ನಲ್ಲಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿಗೆ ಸೊ ಯಾವುದು ಗೂಗಲ್ ಅಕೌಂಟು ಲಾಗಿನ್ ಇರುತ್ತೆ ನೋಡಿ, ಸೊ ಅದಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಒಂದು ನೋಟಿಫಿಕೇಶನ್ ಹೋಯ್ತು, ಅಂದರೆ ಒಂದು ಮೆಸೇಜ್ ಹೋಯ್ತು. ಇವಾಗ ಬನ್ನಿ ಓಪನ್ ಮಾಡಿ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ಮದು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಸೊ ಅಲ್ಲಿ ನನಗೆ ಪಾಪಪ್ ಮೆಸೇಜ್ ಬಂದಿದೆ. ಇವಾಗ ಈ ಮೆಸೇಜ್ನ ಓಪನ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರೋದು ನನಗೆ ಡೈರೆಕ್ಟಾಗಿ ಪಾಸ್ವರ್ಡ್ನ ರಿಸೆಟ್ ಮಾಡೋ ಆಪ್ಷನ್ ಸಿಕ್ಕಿದೆ. ಸೊ ಡೈರೆಕ್ಟಾಗಿ ನಾನು ರಿಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಸೊ ಡೈರೆಕ್ಟಾಗಿ ನನಗೆ ಪಾಸ್ವರ್ಡ್ ಹಾಕೋ ಆಪ್ಷನ್ ಸಿಕ್ತು. ಸೊ ನಿಮ್ಮದು ಯಾವುದು ಪಾಸ್ವರ್ಡ್ ನೋಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ಇಲ್ಲಿ 2 ಸಾರಿ ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಅದು ಸಂಪೂರ್ಣವಾಗಿ ನಿಮ್ಮದು ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಸೊ ಯಾವುದೇ ರೀತಿ ಲಾಗೌಟ್ ಮಾಡಿದೆ, ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡೋದು ಮತ್ತು ಯಾವ ರೀತಿ ಪಾಸ್ವರ್ಡ್ನ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.